ಉಪವಾಸ ಇದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ? ನಿಮ್ಮ ಒಂದು ಅಭಿಪ್ರಾಯ ಏನು? ಅದು ನಿಜಾನಾ ಅಂತ. ಒಬ್ರು ಪೇಷಂಟ್ ಹೀಗೆ ಅಡ್ಮಿಟ್ ಆಗಿದ್ದಾರೆ ಐಸಿಯುನಲ್ಲಿ ಹಾರ್ಟ್ ಅಟ್ಯಾಕ್ ಇಂದ. ಆಮೇಲೆ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ರಿಕವರ್ ಆಗಿದ್ದಾರೆ. ನೆಕ್ಸ್ಟ್ ಐಸಿಯು ಟು ವಾರ್ಡ್ ಶಿಫ್ಟ್ ಮಾಡೋದಿರುತ್ತಲ್ಲ ಪೇಷಂಟ್, ಡಾಕ್ಟರ್ ಪೇಷಂಟ್ ಅಟೆಂಡರ್ ಕಡೆ ಹೇಳಿದ್ದಾರೆ ಏನಂತ, ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಅಂಜಿಯೋಗ್ರಾಮ್ ಮಾಡ್ಬೇಕಾಗುತ್ತೆ ಇವ್ರಿಗೆ ಅಂತ ಹೇಳ್ಬಿಟ್ಟು. ಪೇಷಂಟ್ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ. ಯಾಕೆ ಅಂತ ಕ್ವಶನ್ ಮಾಡಿದ್ರೆ, ಇಲ್ಲ ನಾನು ಉಪವಾಸ ಇದ್ದೆ, ನಾನು ಊಟ ಮಾಡಿರ್ಲಿಲ್ಲ, ಅದ್ರಗೋಸ್ಕರ ನನಗೆ ಸುಸ್ತಾಗ್ಬಿಟ್ಟು ಬಿ ಪಿ ಲೋ ಆಗ್ಬಿಟ್ಟು ಈ ತರ ಆಗಿರ್ಬೇಕು, ನನ್ಗೇನು ಹಾರ್ಟ್ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಅಂತ ಪೇಷಂಟ್ ಸ್ವಭಾವ. ಉಪವಾಸ ಇದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಅದು ಸಾಧ್ಯವಿಲ್ಲ. ವೀಕ್ನೆಸ್ ಇರ್ಬೋದು, ಬಿ ಪಿ ಲೋ ಆಗ್ಬೋದು, ಆದ್ರೆ ಹಾರ್ಟ್ ಅಟ್ಯಾಕ್ ಅದು ಯಾವ ತರದ್ದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇತ್ತು. ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ ಸ್ಟೇಬಲ್ ಆದ್ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿಬಿಟ್ಟು ಆಂಜಿಯೋಗ್ರಾಮ್ ಮಾಡೋಣ ಅಂದ್ರೆ ಪೇಷಂಟ್ ಒಪ್ಕೊಳಕ್ ರೆಡಿ ಇಲ್ಲ. ಸರಿ, ಪೇಷಂಟ್ ಅಟೆಂಡರ್ ಎಲ್ಲ ಒಪ್ಕೊಂಡು ಆಂಜಿಯೋಗ್ರಾಮ್ ಮಾಡಿಸ್ತಾರೆ. ಆಂಜಿಯೋಗ್ರಾಮ್ ರಿಪೋರ್ಟ್ ಏನ್ ಬರುತ್ತೆ? ನಾರ್ಮಲ್ ಬರಲ್ಲ. ಇನ್ನೇನ್ ಬರುತ್ತೆ? ಸ್ಟಂಟ್ ಹಾಕ್ಬೇಕಾ? ಅದನ್ನೂ ಇಲ್ಲ. ಮತ್ತಿನ್ನೇನು ಅಂದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಾಗಿರುತ್ತೆ. ಅಷ್ಟೊಂದು ಬ್ಲಾಕೇಜ್ ಇರುತ್ತೆ. 70%, 80% ಅಷ್ಟು, 90% ಅಷ್ಟು ಬ್ಲಾಕ್ ಇರುತ್ತೆ. ಅದಕ್ಕೋಸ್ಕರ ಸ್ಟಂಟ್ ಹಾಕೋಕ್ ಬರಂಗಿಲ್ಲ. ಅದು ಓಪನ್ ಹಾರ್ಟ್ ಸರ್ಜರಿನೇ ಮಾಡ್ಬೇಕಾಗುತ್ತೆ. ಅಲ್ಲ, ಉಪವಾಸ ಇದ್ರೆ ಇಷ್ಟೊಂದು ಕ್ರಿಟಿಕಲ್ ಆಗಿ ಹಾರ್ಟ್ ಅಟ್ಯಾಕ್, ಸ್ಟ್ರಾಂಗ್ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಪೇಷಂಟ್ ಸ್ವಭಾವ ಹೇಳೋದು ನೋಡಿ. ಇಲ್ಲಿ ಸ್ವಭಾವ ಹೇಳ್ತಿದ್ದಾರೆ ಅನ್ನೋದು ಪೇಷಂಟ್ದು ಜ್ಞಾನ ಕಡಿಮೆ ಇರ್ಬೋದು, ಅಥವಾ ಅವ್ರ ತಲೆಯಲ್ಲಿ ಭ್ರಮೆ ಇರ್ಬೋದು. ನಾನು ಉಪವಾಸ ಇದ್ದಿದ್ದಕ್ಕೇನೆ ಹೀಗಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಅವರಿಗೆ ಶುಗರ್ ಇತ್ತು, ಬಿ ಪಿ ಇತ್ತು, ಥೈರಾಯ್ಡ್ ಇತ್ತು, ಸ್ಮೋಕ್ ಮಾಡ್ತಿದ್ರು, ಡ್ರಿಂಕ್ಸ್ ಮಾಡ್ತಿದ್ರು, ತಂಬಾಕು ತಿಂತಿದ್ರು, ಪ್ಲಸ್ ತೂಕ ಜಾಸ್ತಿ ಇದೆ. ಇವೆಲ್ಲ ಹ್ಯಾಬಿಟ್ಸ್ ಇದ್ದು ತೂಕ ಜಾಸ್ತಿ ಇಟ್ಕೊಂಡಿದ್ದಕ್ಕೆ ಅವರು ಉಪವಾಸ ಬೇರೆ ಮಾಡ್ತಿದಾರಂತೆ. ಹಾಗಾಗಿ ವೀಕ್ನೆಸ್, ಎನರ್ಜಿ ಇಲ್ಲದೇನೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಸೊ ನಾನಿಲ್ಲಿ ಹೇಳಕ್ ಬರ್ತಿದ್ರೆ, ನನ್ನ ಪ್ರಕಾರ ಹಾರ್ಟ್ ಅಟ್ಯಾಕ್ ಉಪವಾಸ ಇದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಇವ್ರದ್ದು ಹಿಸ್ಟ್ರಿ ನೋಡಿದ್ರೆ ಬಿಟ್ಟು ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಬರುತ್ತೆ, ಶುಗರ್ ಬಿ ಪಿ ಇಲ್ಲ ಅಂದ್ರೂ ಬರುತ್ತೆ, ಸಣ್ಣ ಇದ್ರೂ ಬರುತ್ತೆ, ದಪ್ಪಗಿದ್ರು ಬರುತ್ತೆ. ನಾವು ಉಪವಾಸ ಇದ್ದಾಗ ಈ ತರ ಆಗಿದೆ, ನಾವು ಮಲ್ಕೊಂಡಿರ್ಲಿಲ್ಲ, ನಿದ್ದೆ ಮಾಡಿರ್ಲಿಲ್ಲ, ಆ ತರ ಆಗಿದೆ, ಅದು ಏನಿಲ್ಲ. ಚೆಕ್ಅಪ್ ಮಾಡಿದಾಗ ರಿಪೋರ್ಟ್ ಏನಿದೆಯೋ ಅದರದ ಮೇಲೆ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಇದು ಹಾರ್ಟ್ ಅಟ್ಯಾಕ್ ಇದೆಯೋ ಅಥವಾ ಬಿ ಪಿ ಲೋ ಇದೆಯೋ, ವೀಕ್ನೆಸ್ ಇಂದ ಆಗಿದೆಯೋ, ಇನ್ನೇನು ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಯಾರನ್ನು ತಪ್ಪು ತಿಳುವಳಿಕೆಗಳು ತಲೆಯಲ್ಲಿ ಇಟ್ಕೋಬಾರ್ದು. ಉಪವಾಸ ಇದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಸಿಂಪ್ಟಮ್ಸ್ ಇದಾವೆ ಸಿಕ್ಕಾಪಟ್ಟೆ, ಅದ್ರಗೋಸ್ಕರ ಅವರಿಗೆ ಸ್ಟ್ರಾಂಗ್ ಹಾರ್ಟ್ ಅಟ್ಯಾಕ್ ಆಗಿದೆ. ಅದರಿಂದ ಅಡ್ಮಿಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟು ವಾರ್ಡಿಗೆ ಶಿಫ್ಟ್ ಮಾಡಿ ಅಂಜಿಯೋಗ್ರಾಮ್ ಮಾಡಿದ್ಮೇಲೆ ನೆಕ್ಸ್ಟ್ ಚೆಕಪ್ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಂತ ಬಂದಿದೆ. ಆದ್ರೆ ಪೇಷಂಟ್ ಅಟೆಂಡರ್ಸ್ ಎಲ್ಲ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಪೇಷಂಟ್ಗೆ ಮಾತ್ರ ಓಪನ್ ಹಾರ್ಟ್ ಸರ್ಜರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಇಲ್ಲಿ ನಾನು ಏನ್ ಹೇಳಕ್ ಬರ್ತಿದ್ದೀನಿ, ನಿಮ್ಮ ತಲೆಯಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಡಾಕ್ಟರ್ ಹತ್ರ ವಿಚಾರಿಸ್ಬೇಕು, ಕೇಳಬೇಕು, ಅಥವಾ ನೀವಾಗೆ ತಿಳ್ಕೋಬೇಕು. ಉಪವಾಸ ಇದ್ರೆ ಹೆಂಗ್ ಹಾರ್ಟ್ ಅಟ್ಯಾಕ್ ಆಗುತ್ತೆ? ಈ ದಸರಾ ಟೈಮಲ್ಲಂತೂ ಹೆಣ್ಮಕ್ಳು 9 ದಿವಸ ಉಪವಾಸ ಇರ್ತಾರೆ. ಹಾಗಂತ ಅದನ್ನೇ ಆಗುತ್ತಾ? ಸಾಧ್ಯವಿಲ್ಲ. ತಪ್ಪು ತಿಳುವಳಿಕೆ, ಮೂಢನಂಬಿಕೆ, ಜ್ಞಾನದ ಕೊರತೆ ಇಂಥದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಏನ್ ಬೇಕಾದ್ರೂ ವಿಚಾರ ಮಾಡ್ಬೋದು, ಡಿಸೈಡ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಉಪವಾಸ ಇದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಮನುಷ್ಯನಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ತುಂಬಾ. ರೆಸ್ಟ್ಲೆಸ್ ಅಂದ್ರೆ ರೆಸ್ಟೇ ಇರಲ್ಲ. ಸೊ ಅದಕ್ಕೆ ಕರೆಕ್ಟ್ ನಿದ್ದೆ ಬೇಕು, ಎನರ್ಜಿ ಬೇಕು ಅಂದ್ರೆ ನಮ್ಗೆ ಕರೆಕ್ಟ್ ಊಟ ಬೇಕು, ನೆಮ್ಮದಿ ಬೇಕು ಅಂದ್ರೆ ಮನಸ್ಸಿಗೆ ಶಾಂತಿ ಬೇಕು. ಅದನ್ನ ಬಿಟ್ಟು ನಾನು ಉಪವಾಸ ಇದ್ದಿದ್ದಕ್ಕಾಗಿದೆ ಹೀಗೆ ನನಗೆ ಡಿಸ್ಚಾರ್ಜ್ ಮಾಡಿ ಏನೂ ಇಲ್ಲ ಅಂತ ಅವರು ಖ್ಯಾತಿ ತೆಗೆದಿದ್ರು, ಅದು ತಪ್ಪು. ಈಗ ಸದ್ಯ ಪೇಷಂಟು
ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಂತ ಡಾಕ್ಟರ್ ಡಿಸೈಡ್ ಮಾಡಿದರೆ, ಆದ್ರೆ ಅದು ಪೇಷಂಟ್ ಅಟೆಂಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಒಪ್ಪಿದ್ರೆ ಮಾತ್ರ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಪೇಷಂಟ್ ಅಟೆಂಡರ್ ಸಿಗ್ನೇಚರ್ ಮಾಡ್ಬೇಕಾಗುತ್ತೆ, ಒಪ್ಪಿಗೆ ಪತ್ರ. ಅವರು ಒಪ್ಕೊಂಡ್ರೆ ಮಾತ್ರ ಆಪರೇಷನ್ ಮಾಡ್ತಾರೆ. ಇಲ್ಲ ನಮ್ಗೆ ಬೇಡ ಆಪರೇಷನ್ ಅಂದ್ರೆ ಡಾಕ್ಟರ್ ಒತ್ತಾಯ ಮಾಡ್ಬಿಟ್ಟು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ಇದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಏನೇ ಇರಲಿ, ಇಲ್ಲಿ ನಾನು ಹೇಳಕ್ ಬಂದಿರೋದು, ಉಪವಾಸ ಇದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ, BP ಲೋ ಆಗ್ಬೋದು ಅಷ್ಟೇ, ಸರಿನಾ? ಏನೇ ಇರ್ಲಿ, ಇಷ್ಟೆಲ್ಲ ತಿಳ್ಕೊಳ್ಳೋಕೆ ನಾವು ಡಾಕ್ಟ್ರೇ ಆಗ್ಬೇಕಂತ ಏನಿಲ್ಲ, MBBS ಓದ್ಬೇಕಂತ ಏನಿಲ್ಲ. ನೀವು ಕೂಡ ತಿಳ್ಕೊಳ್ಳಿ ಪ್ರತಿಯೊಂದು ರೋಗದ ಬಗ್ಗೆ, ಅದರ ಒಂದು ಅನಾಹುತದ ಬಗ್ಗೆ, ಅದರ ಒಂದು ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ತಿಳ್ಕೊಬಹುದು ಆರಾಮಾಗಿ. ಇದೆಲ್ಲ ತಿಳ್ಕೊಕೆ ನಾವು MBBS ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.